ಭಾರತದ ನೈಋತ್ಯ ತೀರದಲ್ಲಿರುವ ಕೇರಳ ರಾಜ್ಯ ದೇವರ ಸ್ವಂತ ನಾಡು ಎಂದೇ ಹೆಸರುವಾಸಿ. 1956 ನವೆಂಬರ್ 1ರಲ್ಲಿ ರಚನೆಯಾದ ಕೇರಳ ರಾಜ್ಯ ಸಾಕ್ಷರತೆಯಲ್ಲಿ ದೇಶದಲ್ಲೇ ಮೊದಲನೇ ಸ್ಥಾನವನ್ನು ಪಡೆದಿದೆ. ಕೇರಳ ರಾಜ್ಯದ ಪೂರ್ವ ದಿಕ್ಕಿನಲ್ಲಿ ತಮಿಳುನಾಡು, ಈಶಾನ್ಯ ದಿಕ್ಕಿನಲ್ಲಿ ಕರ್ನಾಟಕವಿದ್ದು, ಪಶ್ಚಿಮ ದಿಕ್ಕಿನಲ್ಲಿ ಅರಬ್ಬಿ ಸಮುದ್ರದಿಂದ ಸುತ್ತುವರೆದಿದೆ. ಕೇರಳ ರಾಜ್ಯ ಭಾಷಾ ಸಾಂಸ್ಕೃತಿಕ ಪ್ರದೇಶವೆಂದು ಕರೆಯಲ್ಪಡುವ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಕೇರಳ ರಾಜ್ಯ ಒಂದಾಗಿದೆ. ಮಲಯಾಳಂ ಭಾಷೆ ಕೇರಳ ರಾಜ್ಯದ ಪ್ರಧಾನ ಆಡುಭಾಷೆ. ಮಲಯಾಳಂ ಭಾಷೆ ಆಡುವ ತಿರುವಿದಾಂಕೂರಂ, ಕೊಚ್ಚಿ, ಮಲಬಾರ್, ದಕ್ಷಿಣ ಕನ್ನಡ ಜಿಲ್ಲೆಯ ಕಾಸರಗೋಡು ತಾಲೂಕನ್ನು ಒಟ್ಟುಗೂಡಿಸಿ 1956ರಲ್ಲಿ ಭಾಷಾವಾರು ಪ್ರಾಂತ್ಯವಾಗಿ ಕೇರಳ ರಾಜ್ಯ ರಚನೆ ಮಾಡಲಾಯಿತು. ತಿರುವನಂತಪುರಮನ್ನು ರಾಜಧಾನಿಯಾಗಿ ಹೊಂದಿರುವ ಕೇರಳ ರಾಜ್ಯ ಪಶ್ಚಿಮ ಘಟ್ಟಗಳಿಂದ ಅರಬ್ಬಿ ಸಮುದ್ರದಿಂದ ಭೌಗೋಳಿಕವಾಗಿ ಶ್ರೀಮಂತ ರಾಜ್ಯವಾಗಿದೆ. ಇಷ್ಟೆಲ್ಲ ಹಿನ್ನೆಲೆ ಹೊಂದಿರುವ ಕೇರಳ ರಾಜ್ಯದ ಹೆಸರನ್ನು ಬದಲಾವಣೆ ಕೋರಿ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದೆ. ಜೂನ್ 24, 2024 ಕೇರಳ ರಾಜ್ಯದ ವಿಧಾನಸಭೆ ಕೇರಳ ರಾಜ್ಯದ ಹೆಸರು ಬದಲಾವಣೆ ಕೋರಿ ನಿರ್ಣಯವನ್ನು ಅಂಗೀಕರಿಸಿ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತದೆ. ಕೇರಳ ವಿಧಾನಸಭೆ ಅಂಗೀಕರಿಸಿದ ನಿರ್ಣಯದಲ್ಲಿ ನಮ್ಮ ರಾಜ್ಯದ ಹೆಸರು ಮಲಯಾಳಂ ಭಾಷೆಯಲ್ಲಿ ಕೇರಳಂ ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನು ನವೆಂಬರ್ 1, 1956ರಂದು ರಚಿಸಲಾಯಿತು. ರಾಷ್ಟ್ರೀಯ ಹೋರಾಟ ಸಮಯದಿಂದ ಮಲಯಾಳಂ ಭಾಷೆ ಮಾತನಾಡುವ ಜನರಿಗೆ ಸಂಯುಕ್ತ ಕೇರಳ ರಚನೆಗಾಗಿ ಬಲವಾದ ಬೇಡಿಕೆ ಇದೆ. ಆದರೆ ಸಂವಿಧಾನದ ಮೊದಲ ಪಟ್ಟಿಯಲ್ಲಿ ನಮ್ಮ ರಾಜ್ಯದ ಹೆಸರನ್ನು ಕೇರಳ ಎಂದು ದಾಖಲಿಸಲಾಗಿದೆ. ಕೇರಳಂ ಎಂಬ ಹೆಸರನ್ನು ಮಾರ್ಪಡಿಸಲು ಸಂವಿಧಾನದ 3ನೇ ವಿಧಿಯ ಪ್ರಕಾರ ತುರ್ತು ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಈ ಸಭೆ ಸರ್ವಾನುಮತದಿಂದ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡುತ್ತದೆ. ಕೇರಳ ರಾಜ್ಯದ ಹೆಸರನ್ನು ಕೇರಳ ಬದಲಿಗೆ ಮಲಯಾಳಂ ಭಾಷೆಯಲ್ಲಿ ಬಳಸಲಾಗುವ ಕೇರಳಂ ಎಂದು ಬದಲಾಯಿಸುವ ಕೇರಳ ಸರ್ಕಾರದ ಪ್ರಸ್ತಾವನೆಯನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ. ಕರಡು ಪ್ರತಿಯನ್ನು ಕಾನೂನು ವ್ಯವಹಾರಗಳ ಇಲಾಖೆ, ಕಾನೂನು ಮತ್ತು ನ್ಯಾಯ ಸಚಿವಾಲಯದ ಶಾಸಕಾಂಗ ಇಲಾಖೆಗೆ ರವಾನಿಸಿ ರಾಜ್ಯದ ಹೆಸರನ್ನು ಕೇರಳದಿಂದ ಕೇರಳಂ ಎಂದು ಬದಲಿಸುವ ಪ್ರಸ್ತಾವಕ್ಕೆ ಒಪ್ಪಿಗೆ ಸೂಚಿಸಿವೆ. ಭಾರತವು ರಾಜ್ಯಗಳ ಹೆಸರುಗಳನ್ನು ಬದಲಿಸುವ ದೀರ್ಘ ಇತಿಹಾಸವನ್ನು ಹೊಂದಿದೆ. ಒರಿಸ್ಸಾ ರಾಜ್ಯದ ಹೆಸರನ್ನು ಒಡಿಶಾ ಎಂದು, ಉತ್ತರಾಂಚಲ ರಾಜ್ಯದ ಹೆಸರನ್ನು ಉತ್ತರಾಖಂಡ ಎಂದು ಬದಲಿಸಿರುವ ಸಾಂವಿಧಾನಿಕ ಪ್ರಕ್ರಿಯೆಯ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದೆ. ಸರಳವಾಗಿ ಹೇಳುವುದಾದರೆ, ರಾಜ್ಯ ವಿಧಾನಸಭೆಯು ಮೊದಲು ಹೆಸರು ಬದಲಾವಣೆಗಾಗಿ ನಿರ್ಣಯವನ್ನು ಅಂಗೀಕರಿಸಿ ಗೃಹ ಸಚಿವಾಲಯಕ್ಕೆ ಕಳುಹಿಸುತ್ತದೆ. ನಂತರ ಅದನ್ನು ರಾಷ್ಟ್ರಪತಿಗಳ ಶಿಫಾರಸ್ಸಿಗಾಗಿ ಸಂಸತ್ತಿಗೆ ಕಳುಹಿಸಲಾಗುತ್ತದೆ. ರಾಷ್ಟ್ರಪತಿಗಳು ಶಿಫಾರಸು ಮಾಡಿದ ನಂತರವೇ ಅಂತಹ ಮಸೂದೆಯನ್ನು ಸಂಸತ್ತಿನಲ್ಲಿ ಮಂಡಿಸಬಹುದು. ಮುಂದಿನ ಹಂತದಲ್ಲಿ ಮಸೂದೆಯನ್ನು ಸಂಬಂಧಿಸಿದ ರಾಜ್ಯದ ಶಾಸಕಾಂಗಕ್ಕೆ ಕಳುಹಿಸಿ ನಿಗದಿತ ಅವಧಿಯಲ್ಲಿ ಅವರ ಅಭಿಪ್ರಾಯವನ್ನು ಪಡೆಯಬಹುದು. ಆದರೆ ಇಲ್ಲಿ ನಿರ್ಣಾಯಕ ಅಂಶವೆಂದರೆ ರಾಜ್ಯದ ಅಭಿಪ್ರಾಯವನ್ನು ಸಂಸತ್ತು ಒಪ್ಪಬಹುದು ಅಥವಾ ಒಪ್ಪದೇ ಇರಬಹುದು. ರಾಜ್ಯವು ಒಪ್ಪದೇ ಇದ್ದರೂ ಸಹ ಸಂಸತ್ತು ಅಂಗೀಕರಿಸಬಹುದು. ನಂತರದಲ್ಲಿ ಮಸೂದೆಯನ್ನು ಲೋಕಸಭೆ, ರಾಜ್ಯಸಭೆಯಲ್ಲಿ ಪರಿಚಯಿಸಿ ಸರಳ ಬಹುಮತದಿಂದ ಅಂಗೀಕರಿಸಲ್ಪಡಬೇಕು. ಸಂಸತ್ತಿನಲ್ಲಿ ಅಂಗೀಕಾರವಾದ ನಂತರ ಮಸೂದೆಯು ಅಂತಿಮ ಸಹಿಗಾಗಿ ರಾಷ್ಟ್ರಪತಿಗಳಿಗೆ ಕಳುಹಿಸಲಾಗುತ್ತದೆ. ರಾಷ್ಟ್ರಪತಿಗಳು ಸಹಿ ಹಾಕಿದ ನಂತರ ಅದು ಕಾಯ್ದೆಯಾಗಿ ಸಂವಿಧಾನದ ಮೊದಲ ಮತ್ತು 4ನೇ ವೇಳಾಪಟ್ಟಿಯಲ್ಲಿ ಅಧಿಕೃತವಾಗಿ ಹೆಸರನ್ನು ಬದಲಾಯಿಸಲಾಗುತ್ತದೆ. ಹಾಗಾದರೆ ರಾಜ್ಯಗಳು ತಮ್ಮ ರಾಜ್ಯದ ಹೆಸರನ್ನು ಬದಲಿಸುವ ಪ್ರಸ್ತಾವನೆಗಳನ್ನು ಕೇಂದ್ರ ಸರ್ಕಾರ ತಿರಸ್ಕರಿಸಿದ ಉದಾಹರಣೆ ಇದೆಯಾ? ಇದೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ ಸರ್ಕಾರ ಇದುವರೆಗೂ 3 ಬಾರಿ ರಾಜ್ಯದ ಹೆಸರನ್ನು ಬದಲಿಸುವಂತೆ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿದೆ. 2011ರಲ್ಲಿ ರಾಜ್ಯಕ್ಕೆ ಪಶ್ಚಿಮ ಬಂಗ ಎಂದು ಮರುನಾಮಕರಣ ಮಾಡುವಂತೆ, 2016ರ ಆಗಸ್ಟ್ನಲ್ಲಿ ಇಂಗ್ಲಿಷ್ನಲ್ಲಿ ಬೆಂಗಾಲ್ ಎಂದು, ಬಂಗಾಳಿಯಲ್ಲಿ ಬಾಂಗ್ಲಾ ಎಂದು, ಹಿಂದಿಯಲ್ಲಿ ಬಂಗಾಲ್ ಎಂದು ಮರುನಾಮಕರಣ ಮಾಡುವಂತೆ ಪ್ರಸ್ತಾವನೆ ಕಳುಹಿಸಿತ್ತು. ಆದರೆ ಬಾಂಗ್ಲಾ ಹೆಸರು ನೆರೆಯ ಬಾಂಗ್ಲಾದೇಶದೊಂದಿಗೆ ಹೋಲುವುದರಿಂದ ವಿದೇಶಾಂಗ ಸಚಿವಾಲಯವು ಆಕ್ಷೇಪ ವ್ಯಕ್ತಪಡಿಸಿತು. ಹಾಗಾಗಿ ಕೇಂದ್ರ ಸರ್ಕಾರ ಪ್ರಸ್ತಾವನೆಯನ್ನು ತಿರಸ್ಕರಿಸಿತು. ಇದಾಗಿತ್ತು ಮಿತ್ರರೇ ಕೇರಳ ಟು ಕೇರಳಂ ರಾಜ್ಯದ ಮರುನಾಮಕರಣ ಕುರಿತು ಮಾಹಿತಿ. ಮತ್ತೆ ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.